ಅಲ್ಲ, ನಮ್ ಚಿಕ್ಕ ಯಜಮಾನ್ರಿಗೆ ಮದುವೆ ಅಂದ್ರೇನೆ ಇಷ್ಟ ಇರ್ಲಿಲ್ಲ. ಅಂತದ್ರಲ್ಲಿ ಮದುವೆ ಆಗವ್ರೆ ಅಂದ್ರೆ ಖುಷಿ ಪಡೋ ವಿಚಾರ ತಾನೆ. ಅಂತದ್ರಲ್ಲಿ ಇನ್ನೊಂದ್ ಮದುವೆ ಬೇರೆ ಆಯ್ತಾರ? ಚೆನ್ನಾಗಿ ಹೇಳ್ದೆ ನೀನು. ಬಂದವ್ರ ಮುಂದೆ ಹೆಂಗಾದ್ರು ಅಂತ ನೀನೇ ನೋಡ್ದಲ್ಲವಾ. ಆದ್ರೂ ನೀನ್ ಯಾಕೆ ಹಿಂಗ್ ಮಾತಾಡ್ತಾ ಇದೀಯೋ ನನಗಂತೂ ಸರಿ ಕಾಣಿಸ್ತಾ ಇಲ್ಲ ತಾಯಿ. ಸುಳ್ಳು ಹೇಳ್ಬೇಡ, ನೀನ್ ಹೇಳು. ನಿನ್ನ ಮೇಲೆ ಅವ್ರಿಗಿಷ್ಟ ಇಲ್ದೆ ಹೋಗಿದ್ರೆ ನಿನಗೆ ಒಡವೆ ಅಂಗಡಿ ಕರ್ಕೊಂಡು ಹೋಯ್ತಾ ಇದ್ರಾ? ನೀನೇ ಹೇಳು. ಸರಿ, ಅಲ್ಲೇನ್ ತಗೊಂಡೆ? ನಂಗಲ್ಲಿ ಹೋಗೋದಕ್ಕೆ ಇಷ್ಟ ಇರ್ಲಿಲ್ಲ ಅಣ್ಣ. ನಿಮ್ಗೆ ಗೊತ್ತಲ್ಲ, ನನಗೆ ಈ ಒಡವೆ, ಸೀರೆಗಳು, ಆಡಂಬರ ಯಾವ್ದು ಇಷ್ಟ ಆಗೋದಿಲ್ಲ ಅಂತ. ಆದ್ರೆ ಅಲ್ಲಿ ಎಲ್ರ ಮುಂದೆ ಬಲವಂತ ಮಾಡಿದ್ರು ಅಂತ ಒಂದ್ ಸಣ್ಣ ಒಡವೆ ತಗೊಂಡೆ. ಆಮೇಲೆ ಅವ್ರಿಗೆ ಅದ್ಯಾವ್ದೋ ಒಡವೆ ಇಷ್ಟ ಆಯ್ತು ಅಂತ ಅದನ್ನು ಕೊಡ್ಸಿದ್ರು. ನೋಡು, ನಿನಗಿಷ್ಟ ಇಲ್ಲ ಅಂದ್ರು ನೀನು ಖುಷಿಗೆ ಇಷ್ಟೊಂದೆಲ್ಲ ಮಾಡ್ತಾವ್ರೆ. ಆದ್ರೂ ನೀನು ನಮ್ ಚಿಕ್ಕ ಯಜಮಾನ್ರ ಮೇಲೆ ಅನುಮಾನ ಪಡ್ತೀಯಲ್ಲ, ಇದ್ ಸರಿನೇ? ತಲೆ ಮೇಲೆ ಚಪ್ಪಟಿ ಕಳ್ಳಿ ಎಳ್ದು ಕಾಳಜಿ ತೋರ್ಸಿದ್ರೆ ಏನ್ ಫಲ ಬಂತು ಹೇಳಿ? ಇವ್ರೇನೋ ಒಡವೆ ಕೊಡ್ಸಿದ್ರು. ಈಗ ಮೇಡಮ್ ಅವರು ಆ ಒಡವೆನ ತೋರ್ಸು ಅಂದ್ರು. ನಾನು ತೋರ್ಸ್ಬೇಕು ಅಂತಾನೆ ಅದನ್ನ ತಗೊಂಡಿದ್ದೆ. ಆದ್ರೆ ಚಿಕ್ಕ ಯಜಮಾನ್ರು ಹೇಳಿದ್ದು ಅವಾಗ ಜ್ಞಾಪಕ ಬಂತು. ಸೀರೆ ಕೊಟ್ಟಾಗೆ ಈ ಒಡವೆಗಳನ್ನ ಏನಾದ್ರೂ ಕೊಟ್ರೆ ನೀನ್ ಏನ್ ಕೊಡ್ತೀಯೋ ಅದಕ್ಕೆ 10ರಷ್ಟು ನಾನು ನಿಂಗೆ ಮತ್ತೆ ವಾಪಸ್ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಅದು ನೆನ್ಪಾಗಿ ಸಮಂತ ಮೇಡಮ್ ಅವ್ರ ಹತ್ರ ಒಡವೆ ನನ್ನ ಹತ್ರ ಇಲ್ಲ, ಚಿಕ್ಕ ಯಜಮಾನ್ರು ಹತ್ರ ಇದೆ ಅಂತ ಸುಳ್ಳು ಹೇಳ್ಬಿಟ್ಟೆ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಯೂರಿ. ನೀನು ತುಂಬಾ ಬುದ್ಧಿವಂತೆ. ನೀನೇನೇ ಮಾಡಿದ್ರು ಈ ಶಾರ್ಪ್ ಮೈಂಡ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅದು ಅಣ್ಣ, ನೀನೇನು ಹೇಳ್ಬೇಡ. ನನಗೆಲ್ಲ ಗೊತ್ತಾಯ್ತು ಅಂತ ಹೇಳ್ದೆ ತಾನೆ. ಹೆಣ್ಮಕ್ಳು ಮದುವೆ ಆದ್ಮೇಲೆ ತನ್ನ ತವ್ರ ಮನೆ ರೀತಿ ನೀತಿನ ಮರೆತು ಗಂಡನ ಮನೆ ವಾತಾವರಣಕ್ಕೆ ಹೊಂದ್ಕೊಳ್ತಾರೆ. ಆದ್ರೆ ನೀನು ಹಳ್ಳಿಯಿಂದ ಬೆಂಗಳೂರಿಗೆ ಬಂದ್ರು ಹಳ್ಳಿ ರೀತಿ ನೀತಿನ ಮರ್ತಿಲ್ಲ. ಹಪ್ಪಳ ಸೆಣಿಗೆ ಹಾಕ್ತಿದ್ಯಲ್ಲ, ಅದಕ್ಕೆ ಖುಷಿ ಆಯ್ತು. ಅದಕ್ಕೆ ಚಪ್ಪಾಳೆ ಬಾರಿಸ್ದೆ. ಹೆಂಗೂ ಕೇಳಿಸ್ಕೊಂಡಿಲ್ಲ. ಯಜಮಾನ್ರೆ, ನೀವ್ ಇದನ್ನ ಹೇಳೋದಕ್ಕ ಬಂದಿದ್ದು. ನೀವ್ ಕೊಟ್ಟಿದ್ ಬಿಲ್ಡಪ್ ನೋಡಿದ್ರೆ ನಾನು ಏನೇನೇನೋ ಅನ್ಕೊಂಡ್ಬಿಟ್ಟಿದೆ. ಬಿಲ್ಡಪ್ ಕೊಡೋದೇ ನನ್ನ ಕ್ಯಾರೆಕ್ಟರ್ ಸ್ಪೆಷಾಲಿಟಿ. ಹೌದು, ನಾನು ಏನ್ ಹೇಳೋದಕ್ಕೆ ಬಂದೆ ಅನ್ಕೊಂಡೆ? ಏನೂ ಇಲ್ಲ ಬಿಡಿ ಅಣ್ಣ. ನಾವೆಲ್ಲೇ ಇದ್ರು ಹೇಗೆ ಇದ್ರು ನಮ್ತನನ ನಾವು ಬಿಟ್ಕೊಡ್ಬಾರ್ದು ಅಣ್ಣ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಲ್ವಾ? ಇದೇ ನೋಡ್ ನಂಗೆ ಇಷ್ಟ ಆಗಿದ್ದು. ನಮ್ಮನೇಲಿ ಇವೇ ದಂಡಪಿಂಡಗಳು. ಮಾಡಿದನು ಒಪ್ಕೊಳ್ಳಲ್ಲ, ಮಾಡೋಕು ಬಿಡೋದಿಲ್ಲ, ಸುಮ್ಮನೆ ಓಡಾಡ್ಕೊಂಡಿರ್ತವೆ. ಯಜಮಾನ್ರೆ, ಈ ಮಾತೇನಾದ್ರೂ ಸಮಂತ ಅಮ್ಮವ್ರು ಕೇಳಿಸ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತೋ? ನಾನು ಅಷ್ಟೊಂದು ದಡ್ಡ ಅನ್ಕೊಂಡಿದ್ಯಾ? ಅವಳಿಗೆ ಇದೆಲ್ಲ ಗೊತ್ತಾಗಲ್ಲ ಅಂತಾನೆ ಹೇಳಿರೋದು. ನೋಡಮ್ಮ ಮಯೂರಿ, ನೀನು ಹಾಕ್ತಿರೋ ಹಪ್ಪಳ ಸಣ್ಣಿಗೆ ನೋಡಿ ಅವ್ರಿಗೆ ತಿನ್ಬೇಕು ಅಂತ ಆಸೆ ಆಗಿದೆ. ಒಣಗಿದ್ರೆ ಸುಟ್ಕೊಂಡು ತಂದ್ಕೊಡ್ತೀಯಾ? ನೀವ್ ಕೇಳಿದ್ರೆ ಇಲ್ಲ ಅಂತ ಹೇಳಕ್ ಆಗತ್ತಾ ಅಣ್ಣ? ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಅಣ್ಣ ಅಂತ ಕರಿತೀಯ. ಅದಕ್ಕೆ ಆ ದೇವರು ನನಗೆ ಒಡ ಹುಟ್ಟಿದ ತಂಗಿನೇ ಕೊಟ್ಟಿಲ್ಲ. ಅಣ್ಣ ಅಂತ ಕರೆಯೋದಕ್ಕೆ ಜೊತೆಯಾಗಿ ಹುಟ್ಟಬೇಕು ಅಂತ ಏನು ಇಲ್ವಲ್ಲ ಅಣ್ಣ? ಯಾರನ್ನ ಬೇಕಾದ್ರೂ ಅಣ್ಣ ಅಂತ ಕರಿಬಹುದಲ್ವಾ? ಅಯ್ಯೋ, ನಾನಿಲ್ಲೇ ಇದ್ಬಿಟ್ರೆ ತುಂಬಾ ಇಮೋಷನಲ್ ಆಗ್ಬಿಡ್ತೀನಿ. ಇದು ನನ್ನ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ. ಅದಕ್ಕೆ ಬೇಗ ತಂದ್ಕೊಡು. ಸರಿಮಾ, ಅಣ್ಣ ಅಂತೆ.
ಮಯೂರಿಮ, ಮನುಷ್ಯ ಒಳ್ಳೆಯವರೇ ಆದ್ರೂ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಇಲ್ದೇ ಇರೋ ಬುದ್ಧಿ ಎಲ್ಲ ಓಡಿಸಿ ಕೆಟ್ಟವರಾಗ್ಬಿಡ್ತಾರೆ. ಇದೇ ಅವ್ರ ಪ್ರಾಬ್ಲಮ್ಮು. ಆದ್ರೆ ನೀನು ಎಷ್ಟೇ ಕಷ್ಟ ಬಂದ್ರೂ ನ್ಯಾಯವಾದ ದಾರಿಯಲ್ಲಿ ನಡೆದು ಒಳ್ಳೆವಳು ಅನ್ಸ್ಕೊಬಿಡ್ತೀಯ. ನಿನ್ ಬುದ್ಧಿ ಯಾರಿಗೂ ಬರೋದಿಲ್ಲ ಬಿಡಮ್ಮ. ಅಣ್ಣ, ಹಾ? ನಾವು ಹೋಗುವಾಗ ಹೊತ್ಕೊಂಡು ಹೋಗೋದಿಕ್ಕೆ ಏನೂ ಇರೋದಿಲ್ಲ. ಇರೋವಾಗ್ಲೇ 4 ಜನಕ್ಕೆ ಪ್ರೀತಿ ಹಂಚ್ತಾ ಅವ್ರನ್ನ ಸಂತೋಷವಾಗಿಟ್ರೆ ನಾವ್ ಹುಟ್ಟಿದ್ದಕ್ಕೂ ಸಾರ್ಥಕತೆ ಸಿಗತ್ತೆ ಅಲ್ವಾ? ಎಲ್ಲ ಸರಿ, ಆದ್ರೆ 4 ಜನ ಅಂತ ಹೇಳ್ತಾ ಇದೀಯಲ್ವಾ, ಅದ್ರಲ್ಲಿ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಇದರ ತಾನೇ. ಅರ್ಥ ಆಯ್ತಮ್ಮ. ಈ ಹಪ್ಳ ಸಂಡಿ ಎಲ್ಲ ಒಣಗಿದ್ರೆ ತಗೊಂಡೋಗೋಣ. ನೀನ್ ಜ್ಯೂಸ್ ಕುಡಿ, ಜ್ಯೂಸ್ ಕುಡಿ. ಇದೇನು ಒಣಗಿಲ್ಲ, ಆ ಕಡೆ ನೋಡೋಣ. ಅಣ್ಣ, ಮೊದ್ಲು ಆರ್ ಹಾಕಿದ್ದು ಹಪ್ಳನ, ಅದನ್ನ ತಗೊಳ್ಳಿ. ಹೌದಾ? ಓಕೆ. ಇದು ಕೆಲವು ಒಣಗಿರತ್ತೆ. ಹಾ ಸರಿ, ತಗೊಂತೀನಿ. ಆಹಾ, ಅಣ್ಣ, ಅಂತ. ಇದು ತಗೊಳ್ಳಿ. ಹಾ, ಕೊಡಿಲಿ. ಸಮು 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 ಮಯೂರಿ ಹತ್ರ ಹೋಗಿ ನೀನ್ ಮಾಡ್ತಿರೋ ಹಪ್ಪಳ ಸಂಡಿಗೆ ಸಮು ತಿನ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಬೇಗ ಸುಟ್ಕೊಂಡ್ ಬಾ ಅಂದಿದ್ದಕ್ಕೆ ಅವಳು ಒಪ್ಕೊಂಡ್ಲು. ಇನ್ನೇನು ಬಿಸಿ ಬಿಸಿ ಮಾಡ್ಕೊಂಡು ತರ್ತಾಳೆ. ಜಮಾಯಿಸ್ಬಿಡೋಣ. ನಿಮಗ್ ಯಾವಾಗ್ಲೂ ತಿನ್ನೋದೇ ಚಿಂತೆನಾ? ನೀವ್ ತಿನ್ನೋ ಆಸೆಗೋಸ್ಕರ ನನ್ನ ಹೆಸರನ್ನ ಯೂಸ್ ಮಾಡ್ಕೋತಾ ಇದ್ದೀರಾ? ಅಲ್ಲ ಸಮು, ನಾನು ನಿನ್ನ ಹೆಸರು ಕೆಟ್ಟದಾಗಿ ಯೂಸ್ ಮಾಡ್ಕೊಂಡೆ ಅನ್ನೋ ತರ ಹೇಳ್ತಿದೀಯಲ್ಲ. ಯಾಕೆ ನಿನಗೆ ಹಪ್ಪಳ ಸಂಡಿಗೆ ತಿನ್ಬೇಕು ಅಂತ ಆಸೆ ಇಲ್ವಾ? ಯೋಚನೆ ಮಾಡಿ ಮಾಡಿ ನನ್ನ ತಲೆ ಸಿಡ್ದು ಹೋಳಾಗಿದೆ. ನಿಮಗ್ ತಿನ್ನೋದೇ ಚಿಂತೆ ಅಲ್ವಾ? ಅಲ್ಲ ಸಮು, ನೀ ನನ್ನ ಹತ್ರ ಬಂದು ಹೇಳ್ದೆ ಅಲ್ಲ ಮಯೂರಿ ಸಂಡಿಗೆ ಹಪ್ಪಳ ಹಾಕ್ತಿದ್ದಾಳೆ ಅಂತ. ಆಗ ನಮ್ ತಾಯಿ ಮಾಡ್ತಿರೋ ಹಪ್ಪಳ ಸಂಡಿಗೆ ಎಲ್ಲ ನೆನಪಾಯ್ತು. ಅದ್ರಲ್ಲೂ ಈ ಮನೇಲಿ ಆ ತರದ ತಿಂಡಿ ನಾವು ತಿಂದೇ ಇಲ್ಲ. ಅದಕ್ಕೆ ತಿನ್ಬೇಕು ಅಂತ ಆಸೆ ಆಯ್ತು, ಹೋಗಿ ಕೇಳಿದೆ. ಅದ್ರಲ್ಲಿ ಏನ್ ತಪ್ಪು ಸಮು? ನಿಮ್ ಜೊತೆ ಮಾತಾಡೋದು ಒಂದೇ, ಕೋಣದ ಮುಂದೆ ಕಿಂದ್ರಿ ಬಾರ್ಸೋದು ಒಂದೇ.